ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಣಿ ಅಂಜಲಿ. ಬನ್ನಿ ತುಲಾ ರಾಶಿಯವರ ಒಂದು ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ತುಲಾ ರಾಶಿಯವರು ಶುಕ್ರ ಲಗ್ನ ಅಂದರೆ ರಾಶಾಧಿಪತಿಯಾದಂತಹ ಒಂದು ಶುಕ್ರ ನಿಮಗೆ 3ನೇ ಭಾವದಲ್ಲಿ ಇರೋದ್ರಿಂದ ಕೂಡ ನಿಮಗೂ ಕೂಡ ಒಳ್ಳೆ ಫಲಗಳನ್ನು ನೋಡ್ತಾ ಹೋಗ್ಬೋದು. ಯಾಕೆಂದರೆ 3ನೇ ಮನೆಯಲ್ಲೇ ನಿಮಗೆ ಬುಧ, ಶುಕ್ರ, ಕುಜ 3 ಗ್ರಹಗಳು ಸಮ್ಮಿಲನ ಆಗಿರುವಂಥದ್ದು. ಆ 3 ಗ್ರಹಗಳಿಂದ ಒಳ್ಳೆ ಫಲಗಳನ್ನು ನೋಡ್ತಾ ಹೋಗ್ಬೋದು. ಜೊತೆಗೆ ಅಣ್ಣ ತಮ್ಮಂದಿರಲ್ಲಿ ಏನಾದ್ರು ವೈಮನಸ್ಸುಗಳಿದ್ರೆ ಅಥವಾ ಅಣ್ಣ ತಮ್ಮಂದಿರಿಂದ ನೀವು ಏನಾರ ಬರಬೇಕು ಅಂತ ಏನಾರು ಎಕ್ಸ್ಪೆಕ್ಟೇಷನ್ ಮಾಡಿದರೆ ಖಂಡಿತ ನಿಮ್ಮನ್ನೇ ಕರೆದು ಅಂದರೆ ಈಗ ಯಾರು ಅಣ್ಣಂದ್ರಿಂದ ನನಗೆ ಏನಾರ ಬೇಕಪ್ಪ, ನನ್ನ ಅಣ್ಣ ಏನೂ ಕೊಡ್ತಾ ಇಲ್ವಲ್ಲ ಅಂತ ಏನಾರ ಯಾವ್ದಾರ ತಂಗಿದ್ರು ಬಯಸಿದ್ದೀರ ಅಂತಂದರೆ ನಿಮ್ಮ ಅಣ್ಣನೇ ನಿಮಗೆ ಕಾಲ್ ಮಾಡಿ, ಬಾಮ ನೀನು ಆಸ್ತಿ ಬರ್ಕೊಡ್ತೀನಿ, ನಾವು ರಾಜಿ ಆಗ್ಬೇಡ ಅನ್ನೋದನ್ನ ಒಂದು ಸುದ್ದಿನ ಕೇಳುವಂಥದ್ದು ತುಲಾರಾಶಿಯವರಿಗೆ. ಜೊತೆಗೆ ತುಲಾರಾಶಿಯವರಿಗೆ ಸಪ್ತಮಗದಲ್ಲೇ ಚಂದ್ರ ಗುರು ಇರೋದ್ರಿಂದ ಗಜಕೇಸರಿ ಯೋಗ ಅಂತ ಏನು ಕರಿತೀವಿ. ಒಳ್ಳೆ ಫಲಾನುಫಲಗಳನ್ನು ನೋಡ್ತಾ ಹೋಗ್ಬೋದು. ಗಂಡನಿಗೆ ಒಳ್ಳೆ ಉದ್ಯೋಗವಾಗುವಂಥದ್ದು ಅಥವಾ ಬೇರೆ ಯಾವುದರ ಹೊರದೇಶಗಳಿಗೆ ಹೋಗುವಂತಹ ಒಂದು ಅವಕಾಶ ಈ ಒಂದು ತುಲಾರಾಶಿಯವರಿಗೆ ಸಿಗುತ್ತೆ. ಅಥವಾ ನೀವು ನಿಮ್ಮ ಯಜಮಾನರನ್ನು ನೋಡ್ಕೊಂಬರೋದಕ್ಕೆ ನೀವು ಕೂಡ ವಿದೇಶ ಪ್ರಯಾಣವನ್ನು ಬೆಳೆಸುವಂತಹ ಒಂದು ರಾಶಿಯಿಂದರಿದ್ದರೆ ತುಲಾರಾಶಿ ಅಥವಾ ಮಕ್ಕಳುಗಳು ವಿದೇಶದಲ್ಲಿ ಇರಬಹುದು, ಅವ್ರನ್ನೂ ಕೂಡ ನೋಡ್ಕೊಂಡು ಬರುವಂಥ ಒಂದು ಅವಕಾಶ ನಿಮಗೆ ಈ ತಿಂಗಳಲ್ಲಿ ಸಿಗ್ತಾ ಹೋಗುತ್ತೆ ತುಲಾರಾಶಿಯವರಿಗೆ. ಹಾಗಾಗಿ ಸಪ್ತಮ ಭಾವಾಧಿಪತಿ ಗಜಕೇಸರಿ ಯೋಗ ಅಂತ ಏನು ಕರಿತೀವಿ, ಗಜ ಮತ್ತು ಕೇಸರಿ ಎರಡನ್ನೂ ಸೇರಿದ್ರೆ ಗಜಕೇಸರಿ ಯೋಗ ಅಂತ ಕರಿತೀವಿ. ಗಜ ಅಂದರೆ ಆನೆ, ಕೇಸರಿ ಅಂದರೆ ಸಿಂಹ. ಆಗ ಈ ಒಂದು ಯೋಗ ನಿಮಗೆ ಕೆಲವು ತಿಂಗಳುಗಳ ಕಾಲ ಇರೋದ್ರಿಂದ ಕೂಡ ಅದರಿಂದ ಫಲಾನುಫಲ ಶುಭ ಫಲಗಳನ್ನೇ ನೋಡ್ತಾ ಹೋಗ್ಬೋದು. ಜೊತೆಗೆ ಗಂಡ ಹೆಂಡತಿಯಲ್ಲಿ ಒಂದು ಅನುರಾಗ ಉಂಟಾಗುವಂಥದ್ದು, ವೈವಾಹಿಕದಲ್ಲಿ ಯಾವುದರ ವೈಮನಸ್ಸುಗಳಿದ್ದರೆ ನಿಮ್ಮಿಬ್ಬರ ಮಧ್ಯೆ ಕ್ಲಿಯರ್ ಆಗಿ ಸುಖ ಸಂಸಾರವನ್ನು ನಡೆಸುವಂತಹ ಒಂದು ರಾಶಿಯಾಗಿದ್ದರೆ ಅದು ತುಲಾರಾಶಿಯಾಗಿರುತ್ತೆ. ಜೊತೆಗೆ ಪಂಚಮದಲ್ಲಿ ರವಿ ಇರೋದ್ರಿಂದ ಪೂರ್ವ ಪುಣ್ಯ ಸ್ಥಾನದಲ್ಲೂ ಕೂಡ ನಿಮಗೆ ಚತುರ್ಥ ಭಾವದಲ್ಲಿ ನಿಮಗೆ ರವಿ ಇರೋದ್ರಿಂದ ಕೂಡ ನಿಮಗೆ ಒಳ್ಳೆ ಫಲಗಳನ್ನು ಕೂಡ ನೋಡ್ತಾ ಹೋಗ್ಬೋದು. ಅಂದರೆ ಈಗ 4ನೇ ಸುಖಸ್ಥಾನಾಧಿಪತಿ ರವಿ ಅಂತ ಅಂದರೆ ಎಲ್ಲೋ ಒಂದು ಕಡೆ ನಾನು ಗೌರ್ಮೆಂಟಿಗೆ ಸಂಬಂಧಪಟ್ಟಂತೆ ಯಾವ್ದಾರ ಒಂದು ಅಪ್ಲಿಕೇಶನ್ಗಳು ಹಾಕಿದ್ದೆ, ಅಪ್ಪ ಯಾವುದು ಮೂವ್ ಆಗ್ತಾ ಇಲ್ಲ, ಕಂಟಿನ್ಯೂಟಿಯಾಗಿ ಸಿಗ್ತಾ ಇಲ್ಲ, ನನಗೆ ತುಂಬ ಸರಿ ಟ್ರೈ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಈ ಒಂದು ಮಾಸ ಭವಿಷ್ಯದಲ್ಲಿ ಪ್ರಯತ್ನ ಪಡಿ, ಖಂಡಿತ ಆಗುತ್ತೆ ತುಲಾರಾಶಿಯವರಿಗೆ ವೀಕ್ಷಕರೇ. ಯಾಕಂದರೆ 4ನೇ ಮನೆಯ ಭಾವದಲ್ಲಿ ಇರುವಂತಹ ಒಂದು ರವಿ ನಿಮಗೆ ಸುಖಸ್ಥಾನ ಅಂದರೆ ಗೌರ್ಮೆಂಟಿಗೆ ಸಂಬಂಧಪಟ್ಟಂತಹ ಒಂದು ಅವಕಾಶಗಳನ್ನು ಈಸಿಯಾಗಿ ಮಾಡಿಕೊಡೋದ್ರಿಂದ ನೀವು ಯಾವುದೇ ಒಂದು ಪ್ರಯತ್ನ ಪಡ್ತಾ ಇದ್ದೀರಿ ಗೌರ್ಮೆಂಟಿಗೆ ಸಂಬಂಧಪಟ್ಟಂತೆ ಅಂದರೆ ಈ ಮಾಸ ತಿಂಗಳಲ್ಲಿ ಪ್ರಯತ್ನ ಪಟ್ಟರೆ ಸಕ್ಸಸ್ಸು ಖಂಡಿತ ನಿಮ್ಮ ಒಂದು ರಾಶಿಗಾಗತ್ತೆ. ಹಾಗಾಗಿ ಕನ್ಯಾ ರಾಶಿಯವ್ರಿಗೂ ಕೂಡ ಈ ಒಂದು ಮಾಸ ತಿಂಗಳಲ್ಲಿ 75% ಶುಭ ಫಲಗಳನ್ನೇ ನೋಡ್ತಾ ಹೋಗ್ಬೋದು. ಆದರೆ 12ನೇ ಮನೆ ವ್ಯಯಾಧಿಪತಿಯಲ್ಲಿ ಕೇತು ಕುಳಿತಿರೋದ್ರಿಂದ ಸ್ವಲ್ಪ ಆರೋಗ್ಯದ ಬಗ್ಗೆ ಕೇರ್ಫುಲ್ ಆಗಿರಲಿ. ಜೊತೆಗೆ ತುಂಬ ಮೈಗ್ರೇನ್ ತಲೆನೋವು ಬಂದ್ಬಿಡುತ್ತೆ, ದಿಢೀರ್ ತಲೆನೋವು ಅಂತ ಹೋಗಿ ನೀವು ಹಾಸ್ಪಿಟಲ್ಗೆ ಏನೋ ಚೆಕ್ ಮಾಡಿದ್ರೆ ಮೈಗ್ರೇನ್ ಬಂದಿದೆ ಅಂತ ಹೇಳ್ತಾ ಹೋಗ್ತಾರೆ. ಯಾಕಂದರೆ 12ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ನಿದ್ದೆಯ ಪ್ರಭಾವವನ್ನು ಕಡಿಮೆ ಆಗ್ತಾ ಹೋಗುತ್ತೆ. ಸ್ವಲ್ಪ ಮೊಬೈಲ್ನ ಕಡಿಮೆ ಯೂಸ್ ಮಾಡ್ತಾ ಹೋಗಿ, ರಾತ್ರಿ ಎಲ್ಲ ನಿದ್ದೆ ಮಾಡಿದ್ರೆ ಮೊಬೈಲ್ನ ಬಳಕೆ ಮಾಡುವಂಥದ್ದಾಗತ್ತೆ. ತುಲಾರಾಶಿಯವರಿಗೆ ಆ ಮೊಬೈಲ್ನ ಬಿಟ್ಟು ಸ್ವಲ್ಪ ಮೆಡಿಟೇಷನ್ನ ಮಾಡ್ಕೊಳ್ಳೋದ್ರಿಂದ ಈ ಒಂದು ನಿದ್ರಾಹೀನತೆ ಏನಿದೆ ಅದನ್ನು ಸರಿ ಮಾಡ್ತಾ ಹೋಗ್ಬೋದು. ಹಾಗಾಗಿ ನಿದ್ರೆಯ ಒಂದು ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ ಕೇರ್ಫುಲ್ ಆಗಿದ್ದರೆ ಎಲ್ಲವೂ ಕೂಡ ಶುಭ ಫಲಗಳನ್ನೇ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ನೋಡ್ತಾ ಹೋಗ್ಬೋದು.